ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ಕಾಯಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ. ಖಂಡಿತ ಈ ವಿಡಿಯೋ ಕೊನೆವರೆಗೂ ನೋಡಿ. ಅಷ್ಟೇ ರುಚಿಕರವಾದಂತಹ ಕಾಯಿ ಹೋಳಿಗೆನ ಬಹಳ ಸುಲಭವಾಗಿ ಮಾಡ್ಬೋದು. ಬಹಳ ಸುಲಭ ಅನ್ನೋದಕ್ಕಿಂತ ಬಹಳ ಕರೆಕ್ಟಾಗಿ ಮಾಡೋದನ್ನ ಕಲಿಬೋದು. ಹಾಗೆ ಬನ್ನಿ, ಈಗ ಕಾಯಿ ಹೋಳಿಗೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಕಾಯಿ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ 2 ತೆಂಗಿನಕಾಯಿಗಳನ್ನ ಈ ರೀತಿ ತುರಿದಿಟ್ಕೊಂಡಿದೀವಿ. ಹಾಗೆ 1 ಕಪ್ನ ಅಳತೆಯ ಚಿರೋಟಿ ರವೆ, 1 ಕಪ್ನ ಅಳತೆಯ ಮೈದಾ, ಬೆಲ್ಲ 400 ಗ್ರಾಮ್ ಅಷ್ಟು, ಹಾಗೆ ಒಂದು ಅರ್ಧ ಕಪ್ನ ಅಳತೆಯ ಅಕ್ಕಿ, ಮತ್ತೆ ಒಂದು ಅರ್ಧ ಕಪ್ನ ಅಳತೆಯ ಎಣ್ಣೆ, ಗಸಗಸೆ 2 ಟೇಬಲ್ ಸ್ಪೂನ್ ಅಷ್ಟು, ಏಲಕ್ಕಿ ಕಾಯಿ 4. ಇದಿಷ್ಟೇ ನಿಮಗೆ ಕಾಯಿ ಹೋಳಿಗೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತಗೊಂಡಂಥ ಅರ್ಧ ಕಪ್ನ ಅಳತೆಯ ಅಕ್ಕಿಗೆ ನೀರನ್ನು ಸೇರಿಸಿ 10 ನಿಮಿಷಗಳ ಕಾಲ ನೆನೆಸ್ಕೋಬೇಕು. ನಂತರ ಈಗ ಒಂದು ಗ್ರೈಂಡರ್ಗೆ ನಾವು ತುರಿದಂಥ 2 ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೆಗೆದುಕೊಂಡಂತಹ 2 ಟೇಬಲ್ ಸ್ಪೂನ್ ಗಸಗಸೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಗಸಗಸೆನೂ ಸೇರಿಸಿದ ನಂತರ ಏಲಕ್ಕಿ ಕಾಯಿನ ಸಿಪ್ಪೆ ತೆಗೆದು ಬರೀ ಏಲಕ್ಕಿ ಕಾಯಿ ಬೀಜ ಮಾತ್ರ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವೀಗ ತೆಂಗಿನಕಾಯಿ ತುರಿನ ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಈ ರೀತಿ ತೆಂಗಿನಕಾಯಿ ತುರಿನ ಗ್ರೈಂಡರ್ಗೆ ಸೇರಿಸಿ ರುಬ್ಬೇಕಾದ್ರೆ ನಾವು ಮೊದಲೇ ನೆನೆಸಿಟ್ಟಂಥ ಅಕ್ಕಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವೊಂದು 10 ರಿಂದ 15 ನಿಮಿಷಗಳ ಕಾಲ ತೆಂಗಿನಕಾಯಿ ತುರಿನ ಚೆನ್ನಾಗಿ ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ನುಣ್ಣಿಗಿಲ್ಲಿ ರುಬ್ಕೊಂಡಿದೀವಿ. ತೆಂಗಿನಕಾಯಿ ತುರಿ ಈ ರೀತಿ ಪೇಸ್ಟ್ ಆಗೋವರೆಗೂ ನಾವು ರುಬ್ಕೊಂಡ್ರೆ ಸಾಕಾಗತ್ತೆ. ಈಗ ರುಬ್ಬಿರತಕ್ಕಂಥ ತೆಂಗಿನಕಾಯಿನೆಲ್ಲ ನಾವು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀವಿ. ನಂತರ ಈಗಿಲ್ಲಿ ಒಂದು ಬಟ್ಲನ್ನ ತಗೊಂಡು ಈ ಬಟ್ಲಿಗೆ ನಾವು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಒಂದು ಅರ್ಧದಿಂದ 3/4 ಲೋಟದಷ್ಟು ನೀರನ್ನು ಸಹ ಸೇರಿಸಿ 2 ನಿಮಿಷದವರೆಗೆ ರವೆನ ನೀರಲ್ಲಿ ನೆನೆಯಕ್ಕೆ ಬಿಡಬೇಕಾಗತ್ತೆ. ಈ ರೀತಿಯಾಗಿ ರವೆ 2 ನಿಮಿಷಗಳ ಕಾಲ ನೆಂದ ನಂತರ ನಾವು 1 ಕಪ್ನ ಅಳತೆಯ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೂ ಸೇರಿಸಿ ಈಗ ರವೆ ಹಾಗೆ ಮೈದಾ ಹಿಟ್ಟನ್ನು ಚೆನ್ನಾಗಿ ಬೆರೆಸಿ ಕಲಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಕಲಿಸ್ತಾ ಇರ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಮೊದಲೇ ಕಂಪ್ಲೀಟಾಗಿ ನೀರನ್ನ ಸೇರಿಸಿ ಕಲಿಸ್ಬಾರ್ದು. ನೀವು ಕಲಿಸ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸಿ, ಅಂದರೆ ಸ್ವಲ್ಪನೇ ನೀರನ್ನು ಸೇರಿಸಿ ಕಲಿಸ್ಕೋಬೇಕಾಗತ್ತೆ. ನಾವು ಮನೆಯಲ್ಲಿ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೇನೆ ಕಲಿಸ್ಕೊಂಡಾಗಿದೆ. ನಂತರ ಕಲಿಸಿದಂಥ ಈ ರವೆ ಹಾಗೆ ಮೈದಾ ಹಿಟ್ಟಿಗೆ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ಈ ಹಿಟ್ಟನ್ನು ಹಾಗೆ 1 ಗಂಟೆಗಳ ಕಾಲ ಇಟ್ಬಿಡ್ತೀವಿ. 1 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಈ ಹಿಟ್ಟು ಕಾಯಿ ಹೋಳಿಗೆ ತಟ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾಗಿ ಹೊಂದ್ಕೊಂಡಿರುತ್ತೆ. ನೀವು ಯಾವಾಗಾದರೂ ಈ ರೀತಿಯಾದಂಥ ಕಾಯಿ ಒಬ್ಬಟ್ಟನ್ನ ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಹಿಟ್ಟನ್ನು ಕಲಸಿ ಇಟ್ಬಿಡಿ. ನಂತರ ಈಗ ಸ್ಟವ್ ಮೇಲೊಂದು ಬಾಣಲಿನ ಇಟ್ಟು ಸ್ಟವ್ನ ಹಚ್ಕೊಂಡು ಬಾಣಲಿಗೆ ನಾವು ತೊಗೊಂಡಂಥ 400 ಗ್ರಾಮ್ ಅಳತೆಯ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಬೆಲ್ಲ ಕರಗೋದಕ್ಕೆ ಸಹಾಯ ಆಗೋ ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಬೆಲ್ಲ ಕರಗೋದಕ್ಕೋಸ್ಕರ ನೀವು ಹೆಚ್ಚೇನು ನೀರು ಸೇರಿಸಬೇಕಾಗಿಲ್ಲ, ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ನೀರನ್ನು ಸೇರಿಸಿದ ನಂತರ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಜೊತೆಗೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಬೆಲ್ಲ ಕರಗೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಬೆಲ್ಲನ ಬಿಸಿನಲ್ಲೇ ಕರಗೋದಕ್ಕೆ ಬಿಟ್ಬಿಡಿ. ಬೇಕಿದ್ರೆ ನೀವು ಮಧ್ಯೆ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಬೆಲ್ಲ ಚೆನ್ನಾಗಿ ಕರಗಿ ಜೊತೆಗೆ ಪಾಕನೂ ಸಹ ಸಿದ್ಧವಾಗಿದೆ. ನೀವು 1 ರಿಂದ 2 ಎಳೆ ಪಾಕ ಬರೋವರೆಗೂ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೆಲ್ಲದ ಪಾಕ ಸಿದ್ಧವಾದ ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಪೇಸ್ಟ್ನು ಬಾಣ್ಲಿಗೆ, ಅಂದ್ರೆ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ತಾ ಇದೀವಿ. ಬೆಲ್ಲದ ಪಾಕಕ್ಕೆ ಈ ರೀತಿ ತೆಂಗಿನಕಾಯಿ ಪೇಸ್ಟ್ನ ಸೇರಿಸಾದ ನಂತರ ನೀಟಾಗಿ ಬೆಲ್ಲದ ಪಾಕ ಹಾಗೆ ತೆಂಗಿನಕಾಯಿ ಪೇಸ್ಟ್ 2 ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸುಮಾರು ಏನಿಲ್ಲ ಅಂದ್ರೂ ಒಂದು 5 ನಿಮಿಷಗಳ ಕಾಲ ನೀವು ಬೆಲ್ಲದ ಪಾಕದ ಜೊತೆ ತೆಂಗಿನಕಾಯಿ ಪೇಸ್ಟ್ನು ಸಹ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇರಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲದ ಪಾಕದ ಜೊತೆ ತೆಂಗಿನಕಾಯಿ ಚೆನ್ನಾಗಿ ಬೆರೆಯುತ್ತೆ ಸಹ, ಜೊತೆಗೆ ಯಾವುದೇ ಕಾರಣಕ್ಕೂ ತಳ ಸಹ ಹಿಡಿಯಲ್ಲ. ಇದೇ ರೀತಿಯಾಗಿ ನೀವೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ 3 ನಿಮಿಷಗಳ ಕಾಲ ಹಾಗೆ ಲೋ ಫ್ಲೇಮಲ್ಲಿ
ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮತ್ತೆ 3 ನಿಮಿಷಗಳ ಕಾಲ ಕಂಪ್ಲೀಟ್ ಆಗಿ ಬೆಂದ ನಂತರ ಇಲ್ಲಿ ಬೆಲ್ಲದ ಪಾಕ ಹಾಗೆ ನಾವು ರುಬ್ದಂಥ ತೆಂಗಿನಕಾಯಿ ಪೇಸ್ಟ್ ಸೇರಿ ಕಾಯಿ ಹೋಳಿಗೆ ಮಾಡೋದಕ್ಕೆ ಬೇಕಾದಂಥ ಹೂರಣ ರೆಡಿ ಇದೆ. ಈಗ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಫೈನಲ್ ಆಗಿ ಹೂರಣ ಈ ರೀತಿಯಾಗಿ ಬಂದಿದೆ. ಈ ಒಂದು ಹದ ಹಾಗೆ ಈ ಒಂದು ಬಣ್ಣ ಬರೋವರೆಗೂ ನಾವು ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈ ಅದಕ್ಕೆ ಬಂದ ನಂತರ ನಾವೀಗಿಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಫ್ಲೇಮ್ನ ಆಫ್ ಮಾಡಿದ ನಂತರ ನಾವು ರೆಡಿ ಮಾಡಿದಂಥ ಬಿಸಿಯಾದ ಹೂರಣ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಈ ಪಾಕ ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಕಲಸಿಟ್ಟಂಥ ರವೆ ಹಾಗೆ ಮೈದಾ ಹಿಟ್ಟು ಸಹ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗಿಲ್ಲಿ ಕಾಯಿ ಹೋಳಿಗೆ ಮಾಡೋದಕ್ಕೆ ಬೇಕಾದಂಥ ಹಿಟ್ಟು ಹೂರಣ ಎರಡೂ ಸಿದ್ಧವಾಗಿದೆ. ನಾವು ಕಾಯಿ ಹೋಳಿಗೆನ ತಟ್ಕೊಳೋದಕ್ಕೂ ಮೊದಲೇ ಹೂರಣನ ಒಂದೊಂದು ಒಬ್ಬಟ್ಟಿಗೆ ಅಥವಾ ಒಂದೊಂದು ಹೋಳಿಗೆಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳಾಗಿ ಮಾಡಿಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಉಂಡೆಗಳನ್ನ ಮಾಡಿದ ನಂತರ ನಾವು ಒಬ್ಬಟ್ಟು ತಟ್ಟೋದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಾಳೆ ಎಲೆ ಇಲ್ಲಾಂದರೆ ಬಟರ್ ಶೀಟ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿ ಮೊದಲಿಗೆ ನಾವು ತೊಗೊಳ್ತಕ್ಕಂಥ ಯಾವುದೇ ಒಂದು ಬಟರ್ ಶೀಟ್ ಆಗ್ಬೋದು, ಬಾಳೆ ಎಲೆ ಆಗ್ಬೋದು, ಅದ್ರ ಮೇಲೆ ಎಣ್ಣೆನ ಸವರಬೇಕಾಗತ್ತೆ. ಎಣ್ಣೆನ ಸವರಿ ಮತ್ತೆ ನಾವು ಮೈದಾ ಹಿಟ್ಟನ್ನು ತಗೊಂಡು ಕವರ್ ಮೇಲೆ ಇಟ್ಟು ತಟ್ಕೋಬೇಕಾಗತ್ತೆ. ನಂತರ ಅದಕ್ಕೆ ಹೂರಣನ ಸೇರಿಸಿ ಈ ರೀತಿ ಕಂಪ್ಲೀಟ್ ಆಗಿ ಹೂರಣನ ಮೈದಾ ಹಿಟ್ಟಿಂದ ಮುಚ್ಚಿ ನೀಟಾಗಿ ಒಬ್ಬಟ್ಟನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಕಾಯಿ ಹೋಳಿಗೆನ ನೀಟಾಗಿ ನಿಧಾನಕ್ಕೆ ತಟ್ಟಾದ ನಂತರ ನಾವೀಗ ಸ್ಟವ್ ಮೇಲೊಂದು ಕಾವಲಿನ ಇಟ್ಕೊಂಡು ಕಾವಲಿ ಬಿಸಿ ಮಾಡಿಕೊಂಡು ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ನೀವು ಬೇಕಿದ್ರೆ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಎಣ್ಣೆಲಿ ಬೇಕಾದ್ರೂ ಹೋಳಿಗೆನ ಸುಟ್ಕೋಬಹುದು, ಇಲ್ಲಾಂದ್ರೆ ತುಪ್ಪ ಸೇರಿಸ್ಬೇಕಾದ್ರೂ ಹೋಳಿಗೆನ ಸುಟ್ಕೋಬಹುದು. ಈಗ ಇಲ್ಲಿ ಕಾವಲಿ ಬಿಸಿ ಆಗಿದೆ. ಬಿಸಿಯಾದಂತಹ ಕಾವಲಿ ಮೇಲೆ ನಾವು ಮೊದಲೇ ತಟ್ಟದಂತಹ ಹೋಳಿಗೆನ ಸೇರಿಸ್ಕೊಳ್ತಾ ಇದೀವಿ. ಹೋಳಿಗೆನ ಕಾವಲಿಗೆ ಸೇರಿಸಬೇಕಾದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಕವರ್ನ ಕಾವಲಿ ಮೇಲೆ ಹಾಕಕ್ ಹೋಗ್ಬಿಡಿ. ನೀವು ತಟ್ಟದಂತಹ ಹೋಳಿಗೆನ ಕೈ ಮೇಲೆ ಹಾಕೊಂಡು ಕೈನ ಸಹಾಯದಿಂದನೇ ಕಾವಲಿ ಮೇಲೆ ಸೇರಿಸಬೇಕು, ಅದನ್ನು ಮರಿಬೇಡಿ. ಈಗಿಲ್ಲಿ ಒಬ್ಬಟ್ಟು ಚೆನ್ನಾಗಿ ಬೆಂದಿದೆ ಒಂದು ಕಡೆ, ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಎರಡು ಕಡೆನೂ ಸಹ ನೀಟಾಗಿ ಬೇಯಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎರಡು ಕಡೆ ಬೆಂದಂತ ಕಾಯಿ ಹೋಳಿಗೆ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ. ಈ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಬಹಳ ಒಳ್ಳೆ ಸುವಾಸನೆ ಬರುತ್ತೆ. ಆ ಒಂದು ಸುವಾಸನೆ ಹೇಳ್ಬಿಡುತ್ತೆ ಈ ಕಾಯಿ ಹೋಳಿಗೆಯ ರುಚಿ ಎಂಥದ್ದು ಅಂತ. ಇದೇ ರೀತಿಯಾಗಿ ನಾವು ಇನ್ನುಳಿದಂತ ಕಾಯಿ ಹೋಳಿಗೆನು ರೆಡಿ ಮಾಡ್ಕೊಳ್ತೀವಿ. ಓಕೆ ವೀಕ್ಷಕರೇ, ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ಬಿಸಿ ಬಿಸಿಯಾದ ತಿನ್ನೋದಕ್ಕೆ ಬಲು ಸೊಗಸಾದ, ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅಂತ ಆಸೆ ಮೂಡಿಸ್ತಕ್ಕಂಥ, ಹಾಗೆ ಒಮ್ಮೆ ತಿಂದ್ರೆ ಬಹಳ ಹೊತ್ತಿನವರೆಗೂ ಬಾಯಲ್ಲಿ ರುಚಿ ಹಾಗೆ ಇರತಕ್ಕಂಥ ಬಿಸಿ ಬಿಸಿಯಾದ ಕಾಯಿ ಹೋಳಿಗೆ ರೆಡಿಯಾಗಿದೆ. ಹಾಗಿದ್ರೆ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಕಾಯಿ ಹೋಳಿಗೆ ಮಾಡ್ತಿರಲ್ಲ, ಖಂಡಿತ ಒಂದು ಒಳ್ಳೆ ಹಬ್ಬ ಹರಿದಿನ ಅಥವಾ ವಿಶೇಷವಾದ ದಿನಗಳಲ್ಲಿ ಈ ರೀತಿಯಾದಂಥ ಕಾಯಿ ಹೋಳಿಗೆನ ಮಾಡಿ ಕುಟುಂಬ ಸಮೇತ ಎಲ್ಲರೂ ಸವಿಬಹುದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕಾಯಿ ಹೋಳಿಗೆ ರೆಸಿಪಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.